ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ರು. ಇಲ್ಲಿ ನನಗೆ ಬೆಳಗ್ಗೆ ಗಂಜಿ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಆದರೆ ಅಲ್ಲೇ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಸರಿ, ಅವರು ಹೋಗ್ಬಿಟ್ಟು ಬರಲಿ, ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲನೂ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಓನ್ ಮಾತಯ್ಯ ಸಿತ್ತಿ ಮಗಳು, ಓನ್ ಮಾತಯ್ಯ ಸಿತ್ತಯ್ಯ ಫೋಟೋ ನೋಡ್ತೀಯ ನೋಡು ಅಪ್ಪು ಅಣ್ಣ ಬೇಕು ಅಂತ ಮನೆಗೆ ಹೋಗಿದ್ದಾರೆ. ಅಡುಗೆನೂ ಕೂಡ ಮಾಡಿಟ್ಬಿಟ್ಟು ಹೋದರು. ಇನ್ನು ನಾನು ಇವಾಗ ಊಟ ಮಾಡಬೇಕು. ಏನು ಅಡುಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ನನ್ನ ತಮ್ಮ ಏನೋ ಹಪ್ಪಳ ಮಾಡ್ಕೊತಾ ಇದ್ದಾನೆ. ಇವಾಗ ಊಟ ಮಾಡಿಬಿಟ್ಟು ಅದಾದಮೇಲೆ ನೋಡೋಣ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರು ಮಾಡಿದ್ದಾರೆ, ರಸಮ್ ಮಾಡಿಟ್ಬಿಟ್ಟು ಹೋಗಿದ್ದಾರೆ ನಮ್ಮಮ್ಮ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ, ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಹಾಗೆಯೇ ಒಂದು ಪ್ರಾಡಕ್ಟ್ ಕೊಲಾಬ್ರೇಷನ್ ಕೂಡ ಇತ್ತು, ಅದನ್ನು ವಿಡಿಯೋ ಎಡಿಟ್ ಮಾಡಿ ಕಳಿಸಿದ್ದಾಯಿತು. ಅವ್ರು ಅಪ್ರೂವ್ ಮಾಡಿದ್ಮೇಲೆ ಅದನ್ನು ಲೈವ್ ಮಾಡೋದು ಅಷ್ಟೇ. ಸೊ ಈ ರೀತಿ. ಇನ್ನು ನೆಕ್ಸ್ಟು ಈಗ ನನ್ನ ತಮ್ಮ ಹಪ್ಪಳ ಮಾಡಿಕೊಡ್ತಾ ಇದ್ದಾನೆ. ಊಟ ಮಾಡಿಬಿಟ್ಟು ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನಗೂ ಕೂಡ ಆಗ್ತಾಯಿಲ್ಲ. ಬೆಳಗ್ಗೆ 8 ಗಂಟೆಗೆ ನಾನು ಸ್ನಾನ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದು. ಇವಾಗಿನವರೆಗೂ ವಿಡಿಯೋ ಎಡಿಟಿಂಗೇ ಆಗೋಯ್ತು. ನನಗಂತೂ ಸಾಕಾಗೋಯ್ತು. ಅದೇ ಒಂಥರ ಬೇಗ ಊಟ ಮಾಡಿಬಿಡ್ತೀನಿ ಫಸ್ಟ್. ಮಧ್ಯಾಹ್ನ ಊಟಕ್ಕೆ ಅಂತ ನಮ್ಮಮ್ಮ ರಸಮ್ ಮತ್ತು ಬಿಸಿ ಅನ್ನ ಮಾಡಿಟ್ಬಿಟ್ಟು ಹೋಗಿದ್ರು. ಊಟನೂ ಕೂಡ ಮಾಡಿಕೊಂಡೆ. ಫ್ರೆಂಡ್ಸ್, ಟೈಮ್ ಆಗಲೇ ಇವಾಗ 5 ಗಂಟೆ ಆಗಿದೆ. ಬೆಳಗ್ಗೆ ನಮ್ಮಮ್ಮ ಒಂದು 11 ಗಂಟೆ 12 ಗಂಟೆ ಅಂತ ಅಂದ್ಕೊಳ್ತೀನಿ ಅವಾಗ ಹೋಗಿದ್ದು, ಇನ್ನೂ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿ ಇರಬೇಕಂತ ಅನಿಸುತ್ತೆ. ಹಾಗಾಗಿ ಆಮೇಲೆ ನನ್ನ ತಮ್ಮನೂ ಕೂಡ ಸರಿ ನಾನು ಹೋಗ್ಬಿಟ್ಟು ಒಂದು ಸಂಜೆ ಹಾಗೆ ಬರ್ತೀನಿ ಅಂತ ಅವನು ಹೋದ. ಈಗ ನಾನು, ಅಪ್ಪು ಮತ್ತು ನನ್ನ ಮಗಳು 3 ಜನ ಇರೋದು. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ನಾನು, ನನ್ನ ಮಗಳು, ನನ್ನ ಮಗ 3 ಜನ ಇರೋದು. ಫಸ್ಟ್ ನಾನು ಅಪ್ಪು ಇಬ್ಬರೇ ಇರ್ತಿದ್ವಲ್ಲ, ಇವಾಗ ಸಿರಿ ಒಬ್ಳು ಎಕ್ಸ್ಟ್ರಾ ಅಲ್ವಾ. ಅಪ್ಪನೂ ಊಟ ಮಾಡಬೇಕು ಮಮ್ಮಿ ಅಂತ ಅಂದ. ಅವನಿಗೆ ಊಟ ಹಾಕೊಂಡು ಕೊಟ್ಟೆ, ಬಟ್ ಅವ್ನು ತಿನ್ನಲಿಲ್ಲ. ಆಮೇಲೆ ನಾನೇ ಊಟ ಮಾಡಿಸಿದ್ದಾಯಿತು. ಇವಾಗ ಸಿರಿನೂ ಕೂಡ ಒಂದು ಸ್ವಲ್ಪ ಹೊತ್ತು ಎದ್ದು ಅಳ್ತಿದ್ಲು. ಅವಳನ್ನ ಎತ್ಕೊಂಡು ಓಡಾಡಿಸ್ಕೊಂಡು ಹಾಗೆ ನಿದ್ದೆ ಮಾಡಿಸ್ದೆ. ಇಷ್ಟೊಂದೆಲ್ಲ ನನಗೆ ಬ್ಯಾಕ್ ಪೇನ್ ಇರಲಿಲ್ಲ, ಬಟ್ ಈಗ ನಂಗೆ ತುಂಬಾ ಬ್ಯಾಕ್ ಪೇನ್ ಇದೆ. ಜೊತೆಗೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊತೀನಿ, ಆದರೂ ನನಗೇನೋ ಅಂಥ ಸ್ಯಾಟಿಸ್ಫೈ ಅಂತ ಅನಿಸಲ್ಲ. ಈ ಪಕ್ಕದಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅದರದ್ದು ಸೌಂಡು, ನಿದ್ದೆನೂ ಬರಲ್ಲ ಅಂತಲೇ ಹೇಳ್ಬೋದು. ನಾನು ನೈಟ್ ಏನು ನಿದ್ದೆ ಮಾಡ್ತೀನಿ ಅದಷ್ಟೇ ನಿದ್ದೆ ನನಗೆ. ಇಲ್ಲ ಅಂತಂದರೆ ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು ಏನೂ ನಿದ್ದೆನೇ ಆಗ್ತಿಲ್ಲ ನನಗೆ. ಸೊ ಇವತ್ತು ಕೂಡ ಹಾಗೆ ಆಯಿತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ನಿದ್ದೆ ಮಾಡೋದು ಬೇಡ, ಮಲಗಿರೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಅಷ್ಟೊತ್ತಿಗೆ ಸಿರಿ ಎದ್ಲು. ಇನ್ನು ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸಿ ಆಮೇಲೆ ಅವಳನ್ನ ಕೂಡ ಮಲಗಿಸೋಣ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ತೊಳನ್ನ ಎತ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಆಮೇಲೆ ಮಲ್ಕೊಂಡ್ಳು. ಇನ್ನು ಅಪ್ಪುಗೆ ಇವಾಗ ಬಾ ಅಪ್ಪು ನಿದ್ದೆ ಮಾಡು ಅಂತ ಅಂದ್ಬಿಟ್ಟು ಅಷ್ಟು ಹೇಳ್ತಿದ್ದೀನಿ. ಅವನಿಗೆ ನಿದ್ದೆ ಬರ್ತಿಲ್ವಂತೆ, ಅವ್ನು ನಿದ್ದೆ ಮಾಡಲ್ವಂತೆ. ನನಗೂ ಕೂಡ ಇವಾಗ ಆಗ್ತಿಲ್ಲ. ಇನ್ನು ಅವನು ಒಬ್ಬನೇ ಬಿಟ್ಟರೆ ಅಲ್ಲಿ ಇಲ್ಲಿ ಹೋಗಿ ಏನಾರು ಅಂತೆಲ್ಲ ಕೆಲಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ಬಾ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಪ್ರಿಯಾಂಕಾ ಬರ್ತೀನಿ ಅಂತ ಹೇಳಿದ್ಲಂತೆ, ಹಾಗಾಗಿ ನನ್ನ ತಮ್ಮನೂ ಹೋಗಿರೋದು ಅಲ್ಲಿಗೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲ ಪ್ರಿಯಾಂಕಾ ಇಲ್ಲಿಗೆ ಬರ್ತಾಳೆ ಏನೋ ಅಂತ ಗೊತ್ತಿಲ್ಲ. ಅದೇನೋ ಹೇಳ್ತಿದ್ದ ಅವನು, ಮೊಬೈಲ್ ಹೋಗಬೇಕು ಪಪ್ಪನ ಜೊತೆ, ಹಾಗಾಗಿ ಪ್ರಿಯಾಂಕಾ ಬರ್ತಿದ್ದಾಳೆ ಅಂತ. ಇನ್ನು ಅಲ್ಲಿ ಹೋಗಿರ್ಬೇಕೇನೋ ಮೊಬೈಲ್ ತೊಗೊಂಬರೋದಕ್ಕೆ. ಇನ್ನು ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಅವನು ಹೋಗ್ಬಿಟ್ಟು ಬರಲಿ. ಅವನು ಅಷ್ಟೊಂದೆಲ್ಲ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದ. ಇನ್ನು ಮತ್ತೆ ಬೇಡ ಇಲ್ಲೇ ಇರು ಅಂತ ಅಂದರೆ ಅವನು ಇರೋದು ಅಲ್ಲ. ಹಾಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಹೋಗು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ದೆ. ಈಗ ಮಲ್ಕೊಳ್ಳೋ ಟೈಮ್ ಆಗಿದೆ. ನನ್ನ ಮಗಳನ್ನಂತೂ ಫುಲ್ಲು ಚೆನ್ನಾಗಿ ಸ್ವೆಡಲ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಅವಳು ಈ ಥರ ಚೆನ್ನಾಗಿ ಸ್ವೆಡಲ್ ಮಾಡಿದ್ರಲ್ಲ ಆಲ್ಮೋಸ್ಟ್ ಒಂದು 2 ಅವರ್ ಎದ್ದಳಲ್ಲ. ಇನ್ನು 2 ಅವರ್ ಆದಮೇಲೆ ನಾನೇ ಎಬ್ಬರಿಸ್ಬೇಕು ಫೀಡಿಂಗ್ ಮಾಡಿಸೋದಕ್ಕೆ ಅಂತ. ಸೌಂಡ್ ಇಲ್ಲ ಅಂತಂದರೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾಳೆ. ಯಾಕಪ್ಪ ಮತ್ತು ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಪೈಸ್ ರ್ಯಾಕ್ನ ತರಿಸಿದ್ದೆ ನಾನು. ಸೊ ಹಾಗಾಗಿ ಅದು ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನನಗೇನು ಗೊತ್ತಾ, ನಾನು ಆಲ್ಮೋಸ್ಟ್ ಫಸ್ಟ್ ಒಂದು ಸ್ಪೈಸ್ ರ್ಯಾಕ್ನ ತರಿಸಿದ್ದೆ. ಅದೇನೋ ಅಂಥ ಇಷ್ಟ ಆಗಿರಲಿಲ್ಲ ನನಗೆ. ಹಾಗಾಗಿ ಅದನ್ನು ರಿಟರ್ನ್ ಮಾಡಿಬಿಟ್ಟಿದ್ದೆ. ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೈನಲಿ ಈಗ ಈ ಒಂದು ಸ್ಪೈಸ್ ರ್ಯಾಕ್ನ ತರಿಸ್ಕೊಂಡಿದ್ದೀನಿ.
ಅದು ನಮ್ಮ ಕ್ಯಾಬಿನೆಟ್ಗೆ ಸ್ವಲ್ಪ ಚಿಕ್ಕದೇ ಆಗ್ತಾಯಿತ್ತು. ಸರಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಒಂದ್ಸಲಿ ಅರೇಂಜ್ ಮಾಡಿ ನೋಡ್ತಾ ಇದ್ದೀನಿ. ಫಸ್ಟು ಈ ಸೈಡ್ ಎಲ್ಲ ಅರೇಂಜ್ ಮಾಡಿ ನೋಡಿದೆ, ಬಟ್ ಅದಂತ ಚೆನ್ನಾಗಿ ಕಾಣ್ತಿದೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ಮತ್ತೆ ಎಲ್ಲನೂ ತೆಗೆದು ಈ ಸೈಡ್ ಜೋಡಿಸ್ಬಿಟ್ಟು ನೋಡಿದೆ. ಆಮೇಲೆ ಓಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಮತ್ತೇನು ಅಂತ ಅಂದರೆ ಇದು ಇನ್ನೊಂದು ಆ ಕಡೆ ಈ ಕಡೆ ಏನು ಸ್ಪೈಸ್ ರ್ಯಾಕಿಗೆ ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ ಅಲ್ವಾ, ಅದು ಬಂದುಬಿಟ್ಟು ನಾವು ಎಕ್ಸ್ಟ್ರಾ ಏನಾದರೂ ಉಡ್ಡಿದ್ರೆ ಮನೆಯಲ್ಲಿ ಅದನ್ನು ಕಟ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿಸ್ಬೋದು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಓಕೆ ರಿಟರ್ನ್ ಮಾಡೋದು ಬೇಡ, ಇದೇ ಚೆನ್ನಾಗಿದೆ ಅಲ್ವಾ ಇದನ್ನೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದಾಯಿತು. ನನಗೂ ಕೂಡ ಪರ್ಸ್ನಲಿ ಇದು ಇಷ್ಟ ಆಯಿತು. ಸೊ ಫೈನಲಿ ನೋಡ್ಬೋದು ಲುಕ್ ಈ ರೀತಿಯಾಗಿ ಕಾಣಿಸ್ತಿದೆ. ಬಟ್ ಏನಂದರೆ ಸೈಡಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಡೋದ್ರಿಂದ ಅದೊಂದು ಸ್ವಲ್ಪ ಯಾಕೋ ಬೇಜಾರಂತ ಅನ್ನಿಸ್ತು. ನೋಡೋಣ ಮುಂದೆ ಯಾವಾಗಾದರೂ ಆದರೆ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಏನು ಉಡ್ಡಿದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಸ್ತೀನಿ. ಆವಾಗ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ನಮ್ಮ ಅಮ್ಮಂಗೆ ಕೂಡ ಒಂದ್ಸಲಿ ತೋರಿಸಿದ್ದಾಯಿತು. ಸೊ ಆಮೇಲೆ ನಮ್ಮಮ್ಮ ಹೇಳಿದ್ರು ಚೆನ್ನಾಗಿದೆ ಬಿಡಮ್ಮ ಇದೇ ಇರಲಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಹಾಗೆ ಇಟ್ಕೊಂಡೆ. ಸೂತ್ಕ ತೆಗಿಯೋ ಟೈಮಲ್ಲಿ ಈ ಕಪ್ಸ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ರು. ಬಟ್ ಆವಾಗ ಎಲ್ಲ ಕಪ್ನೂ ಒಂದೇ ಕಡೆ ಜೋಡಿಸ್ಬಿಟ್ಟಿದ್ರು. ಹಾಗಾಗಿ ಅದನ್ನೆಲ್ಲ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಂಡೆ. ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಕಿಚನ್ ಕ್ಲೀನಿಂಗಿಗೆ ಅಂತ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಎಲ್ಲ ಆಗಿದ್ರೆ ನಾನೇ ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬಟ್ ಆಮೇಲೆ 3rd ಟ್ರೈಮೆಸ್ಟರ್ ಅಲ್ಲಿ ಅಲ್ವಾ ನನಗೆ ಆಗ್ತಿರಲಿಲ್ಲ ಅಷ್ಟೊಂದೆಲ್ಲ ಡೀಪ್ ಕ್ಲೀನ್ ಮಾಡೋದಕ್ಕೆ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮತ್ತೆ ಇವಾಗ ಒಂದು ಸ್ವಲ್ಪ ಕಿಚನ್ ಎಲ್ಲ ಗಲೀಜಾಗಿದೆ, ಮತ್ತೆ ಇಲ್ಲೆಲ್ಲ ಚಿಮ್ನಿ ಎಲ್ಲ ಜಿಡ್ಡಾಗಿದೆ. ಸುಮ್ಮನೆ ಹೊರಗಡೆಯಿಂದ ಲಿಕ್ವಿಡ್ ಎಲ್ಲ ತೊಗೊಂಡು ಬಂದು ಯೂಸ್ ಮಾಡೋದಕ್ಕಿಂತ ಹೋಮ್ ಮೇಡ್ ಲಿಕ್ವಿಡ್ ಹೇಗಿದ್ರು ನಾನು ಫಸ್ಟ್ ಮಾಡ್ಕೊಳ್ತಾ ಇದ್ದೆ. ಅದರಿಂದನೇ ನಾನು ಕಿಚನ್ ಚಿಮ್ನಿ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಸ್ಟವ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದಿದ್ದು. ಸೊ ಪ್ರತಿದಿನಾನು ಯೂಸ್ ಮಾಡ್ತಾ ಇದ್ದೆ ನಾನು. ಇವಾಗ ನಮ್ಮ ಅಮ್ಮಂಗೂ ಕೂಡ ಅದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಹೋಮ್ ಮೇಡ್ ಲಿಕ್ವಿಡ್ನ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಗ್ಲಾಸ್ ಕ್ಲೀನಿಂಗಿಗೆ ಆಗಿರ್ಬೋದು, ಆಮೇಲೆ ವಾರ್ಡ್ರೂಮ್ ಕ್ಲೀನಿಂಗಿಗೆ ಅಂದರೆ ಸ್ಪ್ರೇ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡ್ಬೋದು ಇದನ್ನ ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ತಿಂಗಳವರೆಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ನೀರು ಬಿಸಿ ಆಗಲಿ. ನೀರು ಬಿಸಿ ಆದಮೇಲೆ ನಾನು ಇದಕ್ಕೆ ವೆನಿಗರ್ನ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ನಿಂಬೆಹಣ್ಣ ತೊಗೊಂಡಿದ್ದೀನಿ ನಾನಿಲ್ಲಿ 1 ನಿಂಬೆಹಣ್ಣು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ನಿಮಗೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಲ್ಲ, ಸ್ವಲ್ಪ ಜಾಸ್ತಿ ಗಲೀಜೇನಾದರೂ ಆಗಿದ್ರೆ ನೀವು ಅದನ್ನು ಸ್ವಲ್ಪ ಪ್ರಮಾಣ ಹೆಚ್ಚಿಸ್ಕೊಳ್ಬೋದು. ನಾನು ತೋರಿಸ್ತೀನಿ ಯೂಸ್ ಮಾಡೋ ಟೈಮಲ್ಲಿ. ಸೊ ನೀರು ಬಿಸಿ ಆಗಿದೆ. ಇವಾಗ ನಾನು ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೀರು ಬಿಸಿ ಆದರೆ ಸಾಕು. ಸೊ ಫಸ್ಟಿಗೆ ನಾನು ವೆನಿಗರ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವೆನಿಗರ್ನ ನಾನು ಝೆಪ್ಟೋಯಿಂದ ತರಿಸ್ಕೊಂಡಿರೋದು. ಇದು ನನಗೆ 68 ರುಪೀಸ್ ಏನೋ ಆಯಿತು. 1 ಲೀಟರ್ ಬಾಟಲಲ್ಲಿ ಬರುತ್ತೆ. ಸೊ ಫಸ್ಟಿಗೆ ನಾನು ಇಲ್ಲಿ ವೆನಿಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಇಲ್ಲಿ ಜಾಸ್ತಿನೇ ವೆನಿಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ಲೀಟರ್ ಬಾಟಲಲ್ಲಿ 250 ml ಅಷ್ಟು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ನೆಕ್ಸ್ಟ್ ನಾನು ಇಲ್ಲಿ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 4 ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ವೆನಿಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಜೊತೆಗೆ 1 ನಿಂಬೆಹಣ್ಣ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬರೀ ನಿಂಬೆಹಣ್ಣ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ಏನಂತಾರೆ ವೆನಿಗರ್ನ ಯೂಸ್ ಮಾಡ್ಕೊಂಡ್ರೆ ಬೆಸ್ಟು. ನಿಂಬೆಹಣ್ಣಿಂದನೂ ಕ್ಲೀನ್ ಆಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ವೆನಿಗರ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಅಷ್ಟೊಂದೆಲ್ಲ ಉಜ್ಜಬೇಕು ಅಂತೆಲ್ಲ ಇರಲ್ಲ. ಮತ್ತು ಅದ್ರ ಸಿಪ್ಪೆನೂ ಕೂಡ ಅದ್ರೊಳಗೇನೆ ಹಾಕ್ತಾ ಇದ್ದೀನಿ. ಅದ್ರದ್ದು ಕಂಟೆಂಟ್ ಎಲ್ಲ ಏನಿರುತ್ತಲ್ಲ ಅದು ಬಿಟ್ಕೊಡುತ್ತೆ. ಸೇಮ್ ಈ ಪ್ರಿಲ್ಲೆಲ್ಲ ವಾಸನೆ ಬರುತ್ತಲ್ಲ ಹಂಗೆ ಬರ್ತೈತೆ. ಸೊ ನಾನು ಇಲ್ಲಿ ನಿಂಬೆಹಣ್ಣ ಆ್ಯಡ್ ಮಾಡಿದ್ದಾಗಿದೆ. ನೆಕ್ಸ್ಟು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಈ ಜಿರಳೆ ಏನಾದರೂ ಬರುತ್ತೆ ಅಡುಗೆ ಮನೆಗೆ ಅಂತಂದರೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ತಾ ಇರೋದು 2 ಸ್ಪೂನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಸಾಕು. ಇಷ್ಟೇ. ಇದಕ್ಕೆ ನಾನಿಲ್ಲಿ ಡಿಶ್ ವಾಶ್ ಲಿಕ್ವಿಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೊಂದು 2 ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು. ಸೊ ಇದು ಇವಾಗ ರೆಡಿ ಆಗಿದೆ. ಇದು ಒಂದು ಸ್ವಲ್ಪ ಏನು ಉಪ್ಪೆಲ್ಲ ಕರಗಿದ್ಮೇಲೆ ನಾವು ಅದನ್ನು ಸೋರಿಸ್ಬಿಟ್ಟು ಬಾಟಲಲ್ಲಿ ಸ್ಟೋರ್ ಮಾಡ್ಕೋಬೋದು. ಸುಮ್ಮನೆ ಹೊರಗಡೆಯಿಂದ ಲಿಕ್ವಿಡ್ ಎಲ್ಲ ತೊಗೊಂಬರೋದಕ್ಕಿಂತ ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಜೊತೆಗೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೋಬೋದು. ಒಂದ್ಸತಿ ಮಾಡ್ಕೊಂಡ್ರೆ ನಾವು ಆಲ್ಮೋಸ್ಟ್ ಇದನ್ನ ಏನಿಲ್ಲ ಅಂದ್ರೆ 1 ವಾರ ತನಕ ಯೂಸ್ ಮಾಡ್ಕೋಬೋದು. ಕಿಚನ್ ಕ್ಲೀನಿಂಗಿಗೆ, ವಾರ್ಡ್ರೋಬ್ ಕ್ಲೀನಿಂಗಿಗೆ, ಆಮೇಲೆ ಇವಾಗ ಟಿವಿ ಯೂನಿಟ್ ಹತ್ರ ಅಲ್ಲಿ ಕ್ಲೀನ್ ಕೂಡ ಮಾಡ್ಕೋಬೋದು ನಾವು. ಸೊ ತುಂಬಾ ಚೆನ್ನಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಮೇಯ್ನಾಗಿ ನಾನಿಲ್ಲಿ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ನಾನು ಕೂಡ ಯೂಸ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಕ್ಲೀನ್ ಆಗುತ್ತೆ.
ಇದನ್ನು ಸೋರಿಸ್ಬಿಟ್ಟು ಸ್ಪ್ರೇ ಬಾಟಲ್ಗೆ ಹಾಕಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು. ಮತ್ತು ನಾನು 2 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅವಲಕ್ಕಿ ಮಾಡೋದಕ್ಕೆ ಅಂತ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವಲಕ್ಕಿ ಬಂದುಬಿಟ್ಟು ನಾನೇನು ತಿಂತಾಯಿಲ್ಲ. ನನಗೆ ತುಂಬಾ ಇಷ್ಟ ನಾನು ಮಾಡೋ ಅವಲಕ್ಕಿ. ಬಟ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಅಲ್ವಾ ನಾನೇನು ತಿನ್ನಲ್ಲ. ಜೀವನ್ಗೆ ಹಾಗೆಯೇ ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಜೀವನ್ ಯೂಶ್ವಲಾಗಿ ಅಲ್ವಾ ನಾನು ಮಾಡೋ ಅವಲಕ್ಕಿ ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ನಮ್ಮ ಅಮ್ಮಂಗೂ ಕೂಡ ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಾನು ಏನಾದರೂ ಸಿಂಪಲ್ಲಾಗಿ ತಿಂಡಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ನಮ್ಮ ಮಮ್ಮಿ ಇಲ್ಲಿ ನಮ್ಮನೆ ಕೆಲಸಗಳು ಎಲ್ಲ ಮಾಡಿ ಅದಾದಮೇಲೆ ಅಲ್ಲಿ ಅವ್ರ ಮನೆಗೂ ಕೂಡ ಹೋಗಿ ಎಲ್ಲ ಕೆಲಸಗಳನ್ನೂ ಮಾಡಿಬಿಟ್ಟು ಬಂದರು. ಅವ್ರು ಬರೋ ಹೊತ್ತಿಗೆ ಆಲ್ಮೋಸ್ಟ್ ಸಂಜೆನೇ ಆಗೋಗ್ಬಿಟ್ಟಿತ್ತು. ಇವಾಗಂತೂ ಹೆವಿ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಅಮ್ಮಂಗೆ. ಒಂದು 2-3 ದಿನಕ್ಕೆ ಒಂದ್ಸಲಿ ಅಲ್ಲಿ ಹೋಗಿ ಬರ್ತಾರೆ. ಯೂಶ್ವಲಾಗಿ ಅಲ್ವಾ ನಮ್ಮ ಅಪ್ಪನೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಈಗ ಸದ್ಯಕ್ಕೆ ಮೇಂಟೈನ್ ಮಾಡ್ಕೊತಾ ಇದ್ದಾರೆ. ಅವರೇ ಅಡುಗೆಗಳು ಕೂಡ ಮಾಡ್ಕೊತಾರೆ. ಹೋಗಲೇಬೇಕು ಅಂತಲೂ ಏನೂ ಇಲ್ಲ. ಬಟ್ ಜಾಸ್ತಿ ಏನಾದರೂ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಅಂತಂದರೆ ನಮ್ಮಮ್ಮ ಹೋಗಿ ಮಾಡಿಕೊಟ್ಬಿಟ್ಟು ಬರ್ತಾರೆ. ಕೆಲವೊಮ್ಮೆ ನಮ್ಮ ಅಪ್ಪಂಗೂ ಕೂಡ ಎಲ್ಲನೂ ಆಗಲ್ಲ ಅಲ್ವಾ, ಹಾಗಾಗಿ ಸೊ ಈ ರೀತಿ ಒಂದು 2-3 ದಿನಕ್ಕೆ ಒಂದ್ಸಲಿ ಹೋಗಿ ಅಲ್ಲೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬರುತ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮನೆಯಲ್ಲಂತೂ ಯೂಶ್ವಲಾಗಿ ಎಲ್ಲ ಕೆಲಸಗಳು ನಮ್ಮ ಅಮ್ಮನೇ ಮಾಡ್ತಾರೆ. ಬಟ್ ಆಗಿಲ್ಲ ಅಂದಿದ್ದ ಟೈಮ್ಗೆ ಇವನ್ ಜೀವನ್ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ. ಆಗಲ್ಲ ಅಂತ ನಮ್ಮಮ್ಮ ಯೂಶ್ವಲಾಗಿ ಹೇಳಲ್ಲ. ಬಟ್ ಆಲ್ಮೋಸ್ಟ್ ಜೀವನ್ ಮನೆಯಲ್ಲಿ ಏನಾದರೂ ಇದ್ದಾಗ ಜೀವನ್ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ನಾನು ಅವಲಕ್ಕಿನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಫಸ್ಟಿಗೆ ಬಂದು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆ, ಕಡಲೆ ಬೀಜ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನದ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಏನು ನೆನೆಸಿಟ್ಕೊಂಡಿದ್ದೆ ಅವಲಕ್ಕಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ತುರಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಏನೂ ಯೂಸ್ ಮಾಡ್ತಿಲ್ಲ. ಜಸ್ಟ್ ನಾರ್ಮಲಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ತೆಂಗಿನಕಾಯಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಅವಲಕ್ಕಿ ಎಲ್ಲನೂ. ಇನ್ನು ನನಗೆ ಅಂತ ಅಂದರೆ ನಮ್ಮಮ್ಮ ಅನ್ನ ಮಾಡಿದರು. ಸೊ ಅನ್ನಕ್ಕೆ ನಾನು ಮೆಣಸು ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತೀನಿ. ಸೊ ನನಗೆ ಯೂಶ್ವಲಾಗಿ ಏನಾದರೂ ಅಡುಗೆ ಮಾಡಿಲ್ಲ ಅಂತ ಅಂದರೆ ನಾನು ನಮ್ಮಮ್ಮಂಗೆ ಫಸ್ಟ್ ಹೇಳೋದೇ ಅಮ್ಮ ಬಿಸಿ ಅನ್ನ ಮಾಡಿಬಿಡಿ, ನಾನು ತುಪ್ಪ ಮೆಣಸು ಹಾಕ್ಕೊಂಡು ತಿಂತೀನಿ ಅಂತಲೇ ಹೇಳೋದು. ಸೊ ಟೇಸ್ಟ್ ವೈಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅಷ್ಟೇ ನಾನು ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದಿದ್ದೇನೆ ತುಪ್ಪ ಮೆಣಸು ಪುಡಿ ಬಿಸಿ ಅನ್ನ. ಸೊ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಅಡುಗೆ ಮಾಡಿಲ್ಲ ಅಂತ ಅಂದರೆ ಮಾಡಲೇಬೇಕು ಅನ್ನೋ ಥರ ಅಂತೂ ಇರಲ್ಲ. ಬಿಸಿ ಅನ್ನ ಮಾಡಿಕೊಂಡ್ರೆ ಇದನ್ನು ಆರಾಮಾಗಿ ಊಟ ಮಾಡ್ಕೋಬೋದು. ಸೊ ಇಷ್ಟೇ ಅವತ್ತಿನ ದಿನ. ನಾನು ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಟೈಮ್ ಆಗಲೇ 4 ಗಂಟೆ ಆಗಿದೆ. ಅಮ್ಮ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಮನೆಗೆ ಹೋದವರು ಇನ್ನೂ ಬಂದಿಲ್ಲ. ಊಟನ ಕೊಟ್ಟು ಕಳಿಸಿದ್ರು. ನಮ್ಮಪ್ಪ ತೊಗೊಂಡು ಕೊಟ್ಬಿಟ್ಟು ಹೋದರು. ಪಾಪನೂ ಕೂಡ ಮಲ್ಕೊಂಡಿದ್ಲು. ಇವಾಗ ಎದ್ದಿದ್ದಾಳೆ. ಒಂದು ಸ್ವಲ್ಪ ಹೊತ್ತಾಯಿತು ಅಲ್ವಮ್ಮ? ಅಲ್ವಾ ಮಗಳೇ? ಸ್ವಲ್ಪ ಹೊತ್ತು ಆಯಿತು ಅಲ್ವಮ್ಮ? ಇಲ್ಲಿ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಅವಳೆದ್ದು. ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು. ನಮ್ಮಮ್ಮನೂ ಅಲ್ಲಿ ಹೋದ್ರಲ್ಲ, ಹಾಗಾಗಿ ಬರ್ತೀನಿ ಅಂತ ಅಂದರು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೇನು ಬಂದಮೇಲೆ ಬೇಗ ಬೇಗನೆ ಸ್ನಾನ ಮಾಡಿಸ್ಬಿಡ್ತಾರೆ. ಇವತ್ತು ಮೈ ಸ್ನಾನ ಇರೋದು. ನೋಡ್ಬೋದು ಏನು ಚೆನ್ನಾಗಿ ಸ್ಮೆಲ್ ಮಾಡ್ತಾರೆ ಗೊತ್ತಾ? ಅಮ್ಮಮ್ಮ ನನಗೂ ಅವಳ ಆಟ ಆಡೋದನ್ನೆಲ್ಲ ನೋಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವತ್ತು ಅಪ್ಪನೂ ಕೂಡ ಇಲ್ಲ, ಅಲ್ಲಿ ಹೋಗಿದ್ದಾನೆ ಅಮ್ಮನ ಮನೇಲಿ, ಅಲ್ಲಿದ್ದಾನೆ ಅವನು. ನಾನು ನನ್ನ ಮಗಳು ಇಬ್ಬರೇ ಟೈಮ್ ಪಾಸ್ ಮಾಡಿಕೊಂಡು ಹೀಗೆ ಮಾತಾಡಿಕೊಂಡು ಇದ್ದೀವಿ ಅಲ್ವಮ್ಮ? ನಾನು ಒಂದು ಸ್ವಲ್ಪ ತೆಗೆದು ರೂಮೆಲ್ಲ ಕ್ಲೀನ್ ಮಾಡ್ಕೊತೀನಿ. ರೂಮೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಬರ್ತಾರೆ. ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆ ಪಾಪಗೂ ಕೂಡ ಅಮ್ಮ ಸ್ನಾನ ಮಾಡಿಸ್ತಾರೆ. ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಲ್ಕನಿನಲ್ಲಿ ಕೂತ್ಕೊತೀನಿ ನನ್ನ ಮಗಳನ್ನ ಎತ್ಕೊಂಡು ಅಲ್ವಮ್ಮ? ಹೋಗೋಣ ಬಾಲ್ಕನಿಗೆ, ಹೋಗೋಣ ನಮ್ಮ ಬಾಲ್ಕನಿಗೆ ಹೋಗೋಣ ನಾವು. ನನ್ನ ಮಗಳಿಗೆ ಬಿಸಿಲು ತೋರಿಸಿ ಇಲ್ಲೆಲ್ಲ ಸನ್ಬರ್ನ್ ಆಗೋಗ್ಬಿಟ್ಟಿದೆ ಡಾಕ್ಟರ್. ಹಾಗಾಗಿ ಒಂದು ಕ್ರೀಮ್ನ ಹೇಳಿದ್ದಾರೆ. ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಇವಾಗ. ನನಗೆ ಅವಳು ನಿದ್ದೆ ಕೊಡದಂತೆ ಫುಲ್ಲು ಡಾರ್ಕ್ ಸರ್ಕಲ್ಸ್ ಆಗಿದೆ. ಈಗ ಇಷ್ಟೊಂದೆಲ್ಲ ನನಗೆ ಡಾರ್ಕ್ ಸರ್ಕಲ್ಸ್ ಇರಲೇ ಇರಲಿಲ್ಲ, ಈಗ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮ್ಮಮ್ಮ ಬಂದಮೇಲೆ ವ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಟೈಮ್ ಆಗಲೇ 8:30 ಆಗಿದೆ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಬಿರಿಯಾನಿ ಮಾಡಿದ್ದಾರೆ, ಹೋಗಿ ಬಿರಿಯಾನಿ ತಿನ್ನೋದು.
ಈ ಟೈಮಲ್ಲಿ ಹೆಂಗೆ ಗೊತ್ತಾ, ಅದರಲ್ಲೂ ಬಿರಿಯಾನಿ ಕ್ರೇವಿಂಗ್ಸ್ ಎಷ್ಟಾಗುತ್ತೆ ಅಂತಂದರೆ ಯಾವಾಗ ಹೋಗಿ ಬಿರಿಯಾನಿ ತಿಂತೀವಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದು ಸಪ್ಪೆ ಊಟ ತಿಂದು ಬೋರ್ ಆಗೋಗಿರುತ್ತೆ. ನನಗಂತೂ ಸಿಕ್ಕಿದ್ದೇ ಚಾನ್ಸು ಬಿರಿಯಾನಿ 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 ಅಂತ. ಇವಾಗ ಜಾಸ್ತಿ ತಿಂತೀನಿ. ಪ್ರೆಗ್ನೆನ್ಸಿನಲ್ಲಿ ಒಂದು ಸ್ವಲ್ಪನೂ ಬಿರಿಯಾನಿ ಅನ್ನೋದೇ ಇಷ್ಟ ಆಗ್ತಿರ್ಲಿಲ್ಲ ನನಗೆ, ಆ ಸ್ಮೆಲ್ಲೇ ಇಷ್ಟ ಆಗ್ತಿರ್ಲಿಲ್ಲ. ಈಗ ಸಖತ್ತಾಗಿ ಇಷ್ಟಪಡ್ತಾಯಿದ್ದೀನಿ. ಮಟನ್ ಅಂತೂ ತಿನ್ನಲ್ವಲ್ಲ, ಅಟ್ಲೀಸ್ಟ್ ಇದಾದರೂ ಚೆನ್ನಾಗಿ ತಿನ್ಕೊಂಬಿಡೋಣ ಅಂತ. ಆಯ್ತಾ ಮಮ್ಮಿ ಬಿರಿಯಾನಿ? ಈಗ ಬನ್ನಿ ಬ್ಯಾಟಿಂಗ್ ಮಾಡೋಣ. ತಗೋಬಾ ಹೋಗಿ ಮಮ್ಮಿ. ಇನ್ನು ಇವರಂತೂ ಆಫೀಸಿಂದ ಬಂದರೆ ಸಾಕು ಮಗಳನ್ನೇ ಅಂಟಾಕೊಂಡಿರ್ತಾರೆ, ಸುಂದ್ರಿ ಸುಂದ್ರಿ ಅಂತ. ಇನ್ನು ನಾನು ಬಿಸಿ ಬಿಸಿ ಬಿರಿಯಾನಿನ ತಿಂದೆ. ಸೊ ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು. ಬೇರೆ ದಿನ ಎಲ್ಲ ಸಪ್ಪೆ ಊಟ ಇರುತ್ತೆ ಅಲ್ವಾ, ಸೊ ಬಿರಿಯಾನಿ ಮಾಡಿದ ದಿನ ಅಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟಪಟ್ಟು ಬಿರಿಯಾನಿನ ತಿಂತೀನಿ. ಇನ್ನು ಸಾಂಬಾರೆಲ್ಲ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಇಷ್ಟ ಆಗೋದೇ ಚಿಕನ್ ಬಿರಿಯಾನಿ. ಇನ್ನು ನಾವು ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ನನ್ನ ತಂಗಿಗೆ ಮತ್ತು ತಮ್ಮಂಗೆ ಕೂಡ ಬರೋದಕ್ಕೆ ಹೇಳಿದ್ದೆ. ಹೇಗಿದ್ರು ನ್ಯೂ ಇಯರ್ ಅಲ್ವಾ, ಮನೆಗೇ ಬನ್ನಿ, ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ. ಏನಂದರೆ ಜಾಸ್ತಿ ಸೆಲೆಬ್ರೇಷನ್ ಎಲ್ಲ ಇಲ್ಲ, ಸಿಂಪಲ್ಲಾಗಿ ನಾವು ಕೂಡ ಮನೆಯಲ್ಲಿ ಕೇಕ್ ತೊಗೊಂಬಂದು ಕಟ್ ಮಾಡ್ತೀವಿ ಅಷ್ಟೇ. ಸೊ ಈ ರೀತಿಯಾಗಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತು ಕೂಡ ಪ್ರಿಯಾಂಕಾ ಬಂದು ಅಲ್ಲಿ ಬಟ್ಟೆಗಳೆಲ್ಲ ಜೋಡಿಸ್ಕೋಬೇಕಾಗಿತ್ತು ಅಂತಲೇ ನಮ್ಮ ಮಮ್ಮಿಗೆ ಬರೋದಕ್ಕೆ ಹೇಳಿದ್ಲು. ಸೊ ಬಟ್ಟೆಗಳೆಲ್ಲ ಅಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ಅಂತ ಹೆಲ್ಪ್ ಮಾಡಿಕೊಟ್ಟು ನಮ್ಮಮ್ಮನೂ ಆಮೇಲೆ ಇಲ್ಲಿ ಬಂದಿದ್ದಾಯಿತು. ಸೊ ಇಲ್ಲಿ ಬಂದು ನಮ್ಮಮ್ಮನೂ ಕೂಡ ಫ್ರೆಶ್ ಅಪ್ ಆಗಿ ಅದಾದಮೇಲೆ ನನಗೂ ಕೂಡ ಕಾಫಿ ಮಾಡಿಕೊಟ್ಟು ಆಮೇಲೆ ಸಂಜೆ ಅಡುಗೆ ಕೂಡ ಮಾಡಿ. ಅಪ್ಪ ನಮ್ಮ ಅಮ್ಮಂಗಂತೂ ಹೆವಿ ಕೆಲಸ ಅಂತಲೇ ಹೇಳ್ಬೋದು. ನಾನು ಹಂಗೂ ನಮ್ಮ ತಂಗಿನ ಇಲ್ಲೇ ಬಂದ್ಬಿಡಿ ಅಂತ ಹೇಳ್ತೀನಿ, ಬಟ್ ಅವಳು ನೋಡೋಣ ಬರ್ತೀನಿ ಅಂತಲೇ ಹೇಳ್ತಾಳೆ. ನೋಡೋಣ ಯಾವಾಗ ಬರ್ತಾಳೆ ಅಂತ ಅಂದ್ಬಿಟ್ಟು. ಆದಷ್ಟು ನಮ್ಮಮ್ಮ ಇಲ್ಲೂ ಮಾಡಿ ಅಲ್ಲೂ ಮಾಡಿ ಅಂತಂದರೆ ಸಖತ್ ಕಷ್ಟ ಆಗುತ್ತೆ. ಪಾಪ ನಮ್ಮಮ್ಮನೂ ಎರಡು ಕಡೆನೂ ಮೇಂಟೈನ್ ಮಾಡ್ತಿದ್ದಾರೆ. ಹಂಗೂ ನಾನು ಹೇಳ್ತೀನಿ ಮನೆ ಕೆಲಸ ಏನು ಬೇಡ ಬಿಡು ಮಮ್ಮಿ, ನನಗೆ ಬರೀ ಅಡುಗೆ ಮಾಡಿಕೊಟ್ಟು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ನೋಡ್ಕೊಳ್ಳಿ ಸಾಕು, ಇನ್ನೇನು ಮನೆ ಕೆಲಸ ಎಲ್ಲ ಮಾಡ್ಕೊಡ್ಬೇಡಿ, ನಿಮಗೂ ಕಷ್ಟ ಆಗುತ್ತೆ ಅಲ್ಲೂ ಮಾಡಿ ಇಲ್ಲೂ ಮಾಡೋದಕ್ಕೆ ಅಂತ ಹೇಳ್ತೀನಿ. ನೋಡೋಣ, ಆದರೂ ನಮ್ಮಮ್ಮ ಅವ್ರ ಕೈಲಿ ಆದಷ್ಟು ಮಾಡಿಕೊಡ್ತಾರೆ. ಅಂದರೆ ಈಗ ಮನೆ ಒರೆಸೋದು ಆ ಥರದ್ದೆಲ್ಲ ಇದ್ದಾಗ ಯೂಶ್ವಲಾಗಿ ಜೀವನ ಹೆಲ್ಪ್ ಮಾಡಿಕೊಟ್ಬಿಡ್ತಾರೆ. ಆದ್ನಿ ಮಾಡಿರೋ ಬಿರಿಯಾನಿ ಚೆನ್ನಾಯ್ತಾ? ನಾನು ಮಾಡಿದ್ದು ಹಿಂಗೆ ಮಾಡ್ಬೇಕು, ಮಾಡಿದ್ರೆ ಅವಾಗ ಹೊಟ್ಟೆ ನೋರಿಯಲ್ಲ ಜಾಸ್ತಿ ಇತ್ತು ಜೀವನ. ಒಂದು ಇವತ್ತು ಮಾಡಿದ್ದು ಕಮ್ಮಿ ಇತ್ತು. ಏನಾ? ಸೊ ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಬಂದಿದ್ದಾರೆ. ಜೊತೆಗೆ ನನ್ನಿಬ್ರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ, ಆ್ಯಂಡ್ ದೊಡ್ಡ ಮಗ ಕೂಡ ಇದ್ದಾನೆ. ಅಲ್ಲ, ನನ್ನ ಇಬ್ರು ಮಕ್ಳು ಗುಮ್ಮ ಹಚ್ಕೊಂಡ್ ಮನಿಕೊಂಡ್ರೆ ಅವರು ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಅಷ್ಟೇ. ನನ್ನ ಮಗಳಿಗೆ ಇದು ಹೊಸ ವರ್ಷ, ನನ್ನ ಮಗನ್ಗೇನು ಹಳೆ ನನ್ನ ಮಗನಿಗೂ ಅಷ್ಟೇ. ಆದರೆ ಅವ್ನ ಮುಖ ತೋರಿಸಲ್ಲ, ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟಿದೀವಿ. ಬರುತ್ತೆ ಅಂತ ಹಾಕ್ತಿರೋದು, ಅವ್ನ ಮುಖ ತೋರಿಸ್ಬಾರ್ದು ಅಂತ ಗೊಬ್ಬರ ಹಾಕಿರೋದು ಇರ್ಬೋದೇನೋ. ಇಲ್ಲ, ಸೊ ನಮ್ಮನೆಗೆ ಈ 2025ನಲ್ಲಿ ಇಬ್ಬರು ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ, ಹೊಸ ನ್ಯೂ ಮೆಂಬರ್ಸ್. ಸೊ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ. 2025 ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಗೆ. 2026 ಇದಕ್ಕಿಂತ ಇನ್ನೂ ಚೆನ್ನಾಗಿರಲಿ ಅಂತ ಆಶಿಸ್ತೀವಿ. ಸೊ ನನ್ನ ಪುಟ್ಟು ಮಗಳು ಬಂದಿದ್ದಾಳಲ್ಲ, ಅವಳಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಹಾಗೆ ಆಗುತ್ತೆ ಅಷ್ಟೇ. ಮಗಳು ಬಂದ್ರೆ ನಮ್ ಜಾಕ್ ಪಾಟ್ ಹೊಡಿಯುತ್ತೆ ಅಂತ ಅನ್ಸುತ್ತಲ್ಲ, ಹಂಗೆ ನನ್ನ ಮಗಳು ನನ್ನ ಲೈಫಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನನ್ನ ಮಗಳು ಬಂದ್ರೆ ನಾವು ಚೆನ್ನಾಗಾಗ್ತೀವಿ ಅಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್. ಅದು ನಿನ್ ಮಗಳು ನನ್ನ ಮಗಳು ಅಂತ ಅಲ್ಲ, ಇಟ್ಸ್ ನಮ್ಮ ಮಗಳು ನಮ್ಮ ಮಗಳು ನನ್ನ ಮಗಳು. ಇಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಅಡ್ಜಸ್ಟ್ ಆಯ್ತು. ಇನ್ನೂ ಒಂದು ಸಿಂಪಲ್ ಆಗಿ ಕೇಕ್ನ ಕೂಡ ತರಿಸಿದ್ವಿ. ನನ್ನ ತಮ್ಮನೇ ಹೋಗಿ ತೊಗೊಂಡು ಬಂದ. ಸೊ ವಿಡಿಯೋ ಕಾಲ್ ಮಾಡ್ಬೇಕಾ? ಹ್ಯಾಪಿ ನ್ಯೂ ಇಯರ್ ಮೇನ್ ಅವರೇ. ಹ್ಯಾಪಿ ನ್ಯೂ ಇಯರ್ ರಾಣಿ. ಹ್ಯಾಪಿ ನ್ಯೂ ಇಯರ್. ದೇವ್ಲಾಸ್ ಫಾರ್ ಅಸ್. ರಾಣಿ ಲಾಸ್ಟ್ ವರ್ಷ ಹ್ಯಾಪಿ ನ್ಯೂ ಇಯರ್ 3 ದಿವಸ ಆದ್ಮೇಲೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಯೇ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ
ಯಾವಾಗಲೂ ವರ್ಷ ವರ್ಷನೂ ಚೆನ್ನಾಗಿರ್ಲಿ. ಹ್ಯಾಪಿ ನ್ಯೂ ಇಯರ್. I love you, baby ma. Happy New Year, my love. ಹ್ಯಾಪಿ ನ್ಯೂ ಇಯರ್ ಮಂಜೋರೆ. ಎಲ್ಲ ಹೇಳಿ ಜೋರಾಗಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲ ಪಾರ್ಟಿಗೆ ಬರ್ತೀರಲ್ಲ, ಅಲ್ಲೇ ಸೆಟ್ಲ್ ಆಗಿದ್ದೀರಲ್ಲ ಬ್ರೋ. ಕೊಂಡು ಸಿಗ್ತವ್ರೆ ಬಾಬುಜಿ. ಮಂಜು ಹ್ಯಾಪಿ ನ್ಯೂ ಇಯರ್. I love you, baby ma. ಜೋಳ ಕಟ್ ಮಾಡೋಣ. ನನ್ನ ಮಗಂಗೂ ನನ್ನ ಮಗಳಿಗೂ ಇದು ಹೊಸ ವರ್ಷ, ನಮಗಂತೂ 28 ವರ್ಷ ಆದ್ಮೇಲೆ ಹೊಸ ವರ್ಷ. ಸೊ ನನ್ನ ವ್ಯೂವರ್ಸ್ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮೆಲ್ಲರ ಲೈಫಲ್ಲಿ ಕೂಡ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲನೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ. ನಾವು ಸಿಂಪಲಾಗಿ ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲ ಈ ಪಾದ ಅನ್ನೋದ್ರೆ ನನ್ ಕಾರ್ಪೆಟ್ ಅಂತಾಳಲ್ಲ ಬಾವ, ಯಾವ ಸಿಮೆ ಎಂತಿ ಇದು ನೋಡಿಲಿ ತಟ್ಟೆ ಹಿಡ್ಕೊಂಡು ಮನೆಯೆಲ್ಲ ಮಾಡಿದ್ರೆ ಹೋದ ವರ್ಷ ನಾನು ಹಂಗೆ ಅನ್ಕೊಂಡಿದ್ದೆ ಏನ್ ಬರುತ್ತೆ ಮುಂದಿನ ವರ್ಷ ಅಂತ. ನನ್ನ ಮಗಳು ಬಂದ್ಬಿಟ್ಟವಳು. ಏ ಚಿಂಟು ಒದ್ದೆ ಇರೋ ಕಡೆ ತಿಕ್ಕಿ ತಿಕ್ಕಿ ಉಜ್ಜು. ಅವನು ತೊಳೆಗೆ ಇಟ್ಕೊಂಡಿದ್ದೇನೆ ಇಲ್ಲಿ. ಪಾಪನೆಲ್ಲ ಹೊಸ್ಕೊಡ್ತಾನೆ. ಅವ್ರ ಹೆಂಡತಿಗೆ ಹೆಂಗೆ ನೋಡ್ಕೋಬೇಕು ಅಂತ ಟ್ರೈನಿಂಗ್ ಕಸ ಗುಡ್ಸಕ್ ಬರ್ತದ, ಮನೆ ಹೊಡ್ಸಕ್ ಬರ್ತದ ಅಂತ ನೆಕ್ಸ್ಟ್ ಜನರೇಷನ್ ಹೇಳ್ತಿರಲ್ಲ ಕೇಳ್ತಾರೆ. ನಾವಾಗೆಲ್ಲ ಹೇಳ್ಕೊಟ್ಟಿದೀವಿ, ನೀವು ಭಯ ಇಲ್ದಂತೆ ಮದ್ವೆ ಮಾಡ್ಕೊಡಿ. ನನ್ನ ತಮ್ಮನೆಲ್ಲ ಒತ್ತಿದ್ರೆ ಫೇಮಸ್ ಪಳ್ಳ ಪಳ್ಳ ಪಳ್ಳ. ಅಪ್ಪನ ಬಗ್ಗೆ ಕೇಳಲ್ಲ, ಗಂಡನ ಬಗ್ಗೆ ಕೇಳೋದು. ಗಂಡ ಎಷ್ಟು ಇಂಪಾರ್ಟೆಂಟ್ ಅದು ಕೆಲಸ ಮಾಡಕ್ಕೆ ಅಂತ. ನೀನ್ ಹ್ಯಾಪಿ ನ್ಯೂ ಇಯರ್ ಹೇಳಲ್ಲ ಮಮ್ಮಿಗೆ? ಹೇಳಲ್ವಾ? ಹ್ಯಾಪಿ ನ್ಯೂ ಇಯರ್ ಹೇಳೇ ಇಲ್ಲ. ನನ್ ಮಗ ನೋಡು ನಿನಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೇ ಇಲ್ಲ. ಜೋರಾಗಿ ಸೌಂಡ್ ಕೇಳಿಸ್ತಲ್ಲ, ಹೇಳಲ್ವಾ? ನಾನು ಟೇಸ್ಟ್ ಬರ್ತೀನಿ ಗೊತ್ತಲ್ಲ. ನೀನ್ ಆಗಲ್ಲ ಹಂಗೆ ಅಂತ ಹೇಳ್ತೇವೆ ನೋಡು. ಸೊ ಇಲ್ಲಿ ಏನಾಯಿತು ಅಂತಂದರೆ ನಾವು ಟಿ ವಿನಲ್ಲಿ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೇಳ್ತಿದ್ವಿ. ನಮ್ಮ ಚಿಂಟುಗೆ ನಮ್ಮ ರಾಣಿ ರೇಗಿಸ್ತಾ ಇರೋದು, ನಿನ್ನ ವಾಯ್ಸಲ್ಲಿ ನೀನು ಏನಾರ ಆಡಿದ್ರೆ ಈ ರೀತಿಯಾಗಿರುತ್ತೆ ಅಂತ. ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಯೂಶ್ವಲ್ ಆಗಿ ರಾಣಿ ಇದ್ದರೆ ಅವಳು ಫುಲ್ ಜೋಕ್ಸ್ ಮಾಡ್ಕೊಂಡಿರ್ತಾಳೆ. ತುಂಬ ಖುಷಿಯಾಗಿರ್ತೀವಿ ಮನೆಯವರೆಲ್ಲ ಅಂತಲೇ ಹೇಳ್ಬೋದು. I love you. I love ಅಷ್ಟೇ. ಎರಡು ವರ್ಷದಿಂದ ಅವಳು ಬಂದಾಗಿನ 5 ವರ್ಷದಿಂದ ಹೇಳ್ತಾ ನೋಡಿ.